ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕತ್ತಿ ತಿರುಗಿಸಿದಷ್ಟೇ ಕಲಾತ್ಮಕವಾಗಿ ಪ್ರೇಮ ಕಾವ್ಯಗಳ ಶಿಲೆಗಳನ್ನು ನರಳಿಸಿದ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಹಲವಾರು ಶಾಸನಗಳು, ಜಾತಕ ತಿಲಕದಂಥ ಗ್ರಂಥಗಳು ನಮಗೆ ಹೊಯ್ಸಳರ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತವೆ. ಅದು 11ನೆಯ ಶತಮಾನ. ಕರ್ನಾಟಕದಲ್ಲಿ ಗಂಗರ ಪತನದ ನಂತರ ಗಂಗಾವಾಡಿಯಲ್ಲಿ ಹೊಯ್ಸಳರು ಚಾಳುಕ್ಯರ ಸಾಮಂತರಾಗಿ ಕಾಣಿಸಿಕೊಂಡರು. ನಂತರ 12ನೇ ಶತಮಾನದಲ್ಲಿ ತಾವೇ ಪರಮಾಧಿಕಾರಿಗಳಾಗಿ ತುಂಗಭದ್ರೆಯ ಉತ್ತರದವರೆಗೆ ಆಡಳಿತ ನಡೆಸಿದರು. ಇತಿಹಾಸಕಾರರಲ್ಲಿ ಇವರ ಮೂಲದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿವೆ. ಹೊಯ್ಸಳರು ಯಾದವ ವಂಶದವರಾಗಿದ್ದು ಅವರು ತಮ್ಮನ್ನು ದ್ವಾರಕೆಯಿಂದ ಬಂದವರು ಎಂದಿದ್ದಾರೆ. ಇದಕ್ಕೆ ಸಾಕ್ಷಿಯಂತೆ ಕ್ರಿಸ್ತಶಕ 1078ರಲ್ಲಿ ದೊರೆತ ಒಂದು ಶಾಸನದಲ್ಲಿ ಹೊಯ್ಸಳರು ತಮ್ಮನ್ನು ತಾವು ದ್ವಾರವತೀಪುರ ವರಾಧೀಶ್ವರರೆಂದು ಕರೆದುಕೊಂಡಿರುವುದು ತಿಳಿದು ಬಂದಿದೆ. ಇನ್ನೊಂದು ಕ್ರಿಸ್ತಶಕ 1090ರಲ್ಲಿ ದೊರೆತ ಶಾಸನದಲ್ಲಿ ಎರೆಯಂಗನು ಯಾದವ ವಂಶಾಕಾಶದ ಸೂರ್ಯನೆಂದು ಬರೆದಿರುವ ಮಾಹಿತಿ ದೊರೆತಿದೆ. ಈ ವಂಶದಲ್ಲಿ ಸಳನು ಹುಟ್ಟಿ ಯಾದವ ವಂಶಕ್ಕೆ ಹೊಯ್ಸಳವೆಂಬ ಹೆಸರು ಬಂತು ಎಂದು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಆದರೆ ಈ ಮಾತನ್ನು ಇನ್ನೂ ಕೆಲವು ಇತಿಹಾಸಕಾರರು ತಳ್ಳಿ ಹಾಕಿದ್ದಾರೆ. ಕಾರಣ, ಈ ಮೂಲದ ಕತೆ ನಂಬಲು ಅರ್ಹವಲ್ಲ. ಏಕೆಂದರೆ ಈ ಕಥೆಯಲ್ಲಿ ಸಳನು ಉತ್ತರದ ಯಾದವರಿಗೆ ಹೇಗೆ ಸಂಬಂಧಿತನಾಗಿದ್ದ ಎಂದು ತೋರಿಸುವ ಯಾವುದೇ ಪ್ರಯತ್ನವಾಗಿಲ್ಲ. ಹಾಗೂ ಹೊಯ್ಸಳರು ಆರಂಭದಲ್ಲಿ ಮಲೆನಾಡಿನಲ್ಲಿ ಆಳುತ್ತಿದ್ದು ಆ ಪ್ರದೇಶಕ್ಕೂ ಗುಜರಾತಿನ ದ್ವಾರಕೆಗೂ ಸಂಪರ್ಕವೇ ಇರಲಿಲ್ಲ ಮತ್ತು ತಮ್ಮ ವಂಶದ ಮೂಲ ಪುರುಷನಾದ ಸಳನು ಶಶಕಪುರದವನೆಂದು ಅವರ ಶಾಸನಗಳೇ ಹೇಳುತ್ತಿವೆ ಎಂಬುದು ಇವರ ವಾದವಾಗಿದೆ. ದಂತಕಥೆಯೊಂದರ ಪ್ರಕಾರ ಸೊಸೆ ಊರಿನ ತರುಣನಾದ ಸಳ ತನ್ನ ಕುಲದೇವತೆ ವಾಸಂತಿಕಾ ದೇವಿಯ ಪೂಜೆಗೆ ಹೋಗಿರಲು ಅಲ್ಲಿ ಒಂದು ಹುಲಿ ಕಾಣಿಸಿಕೊಂಡಿತು. ಅಲ್ಲಿದ್ದ ಜೈನ ಮುನಿ ಸುದತ್ತಾಚಾರ್ಯರು ಹೊಯ್ಸಳ ಸಳನೆ ಹೊಡೆ ಎನ್ನಲು ಸಳನು ಹುಲಿಯನ್ನು ಹೊಡೆದು ಕೊಂದ. ಇದರಿಂದ ಈ ವಂಶಕ್ಕೆ ಹೊಯ್ಸಳ ಅಥವಾ ಹೊಯ್ಸಳ ಎಂಬ ಹೆಸರಾಗಿ ಸಳನು ಹುಲಿಯನ್ನು ಕೊಲ್ಲುವ ಚಿತ್ರವೇ ಹೊಯ್ಸಳರ ಲಾಂಛನವಾಯಿತು. ಕ್ರಿಸ್ತಶಕ 1117ರಲ್ಲಿ ಬೇಲೂರಿನಲ್ಲಿ ದೊರೆತ ಒಂದು ಶಾಸನವೊಂದರಲ್ಲಿ ಮೊದಲ ಬಾರಿಗೆ ಈ ದಂತಕಥೆ ಇದೆ. ಈ ಹೊಯ್ಸಳರು ಮೊದಲು ಮಲೆನಾಡಿನ ಬಿಲ್ಲ ಎಂಬ ಬೇಡ ಪಂಗಡದವರಾಗಿ ಮುಂದೆ ಜೈನರಾಗಿರಬೇಕು ಎಂದು ಕೆಲವು ಕಡೆ ಉಲ್ಲೇಖಿಸಲಾಗಿದೆ. ಹೊಯ್ಸಳರ ರಾಜಧಾನಿ ಮೊದಲು ಶಶಕಪುರ ಅಂದರೆ ಸೊಸೆಊರು ಅಥವಾ ಇಂದಿನ ಚಿಕ್ಕಮಗಳೂರಿನ ಮೂಡಿಗೆರೆಯ ಅಂಗಡಿ ಗ್ರಾಮವಾಗಿತ್ತು. ನಂತರ ರಾಜ ಎರೆಯಂಗನು ರಾಜಧಾನಿಯನ್ನು ಸೊಸೆಊರಿನಿಂದ ಬೇಲೂರಿಗೆ ವರ್ಗಾಯಿಸಿದನು. ಇವನ ನಂತರ ಅಧಿಕಾರಕ್ಕೆ ಬಂದ ಇವನ ಎರಡನೇ ಮಗ ವಿಷ್ಣುವರ್ಧನನು ರಾಜಧಾನಿಯನ್ನು ಬೇಲೂರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಆಳ್ವಿಕೆ ಮಾಡಿದನು. ಈ ರಾಜವಂಶದಲ್ಲಿ ವೀರ ಪರಾಕ್ರಮಿಗಳ ದಂಡೇ ಇತ್ತು. ಅದರಲ್ಲಿ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನನು ಹೊಯ್ಸಳರ ಶ್ರೇಷ್ಠ ಅರಸನಾಗಿದ್ದನು. ಇವನು ರಾಜ ಎರೆಯಂಗನ ಮಗನಾಗಿದ್ದು ಅಣ್ಣ ಬಲ್ಲಾಳನ ಮರಣದ ನಂತರ ಪಟ್ಟಕ್ಕೇರಿದನು. ಹೊಯ್ಸಳರ ಘನತೆಗೆ ತಳಹದಿ ಹಾಕಿದ ಈ ರಣಕಲಿಯು ಅತ್ಯಂತ ಮಹತ್ವಾಕಾಂಕ್ಷೆಯ ಸಾಹಸಿಗ ಅರಸನಾಗಿದ್ದನು. ಈ ವಿಷ್ಣುವರ್ಧನನು ಸಾಮ್ರಾಜ್ಯ ವಿಸ್ತರಿಸುವ ಆಕಾಂಕ್ಷೆಯಿಂದ ದಂಡಯಾತ್ರೆ ಕೈಗೊಂಡು ಚೋಳರ ವಶವಾಗಿದ್ದ ಗಂಗಾವಾಡಿಯನ್ನು ಅವರಿಂದ ಬಿಡುಗಡೆ ಮಾಡಲು ಶ್ರಮಿಸಿ ಅವರನ್ನು ಸೋಲಿಸಿ ಕ್ರಿಸ್ತಶಕ 1114ರಿಂದ 1116ರವರೆಗೆ ನಡುವೆ ಕೋಲಾರ, ತಲಕಾಡುಗಳನ್ನು ಗೆದ್ದುಕೊಂಡು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದನು. ಈ ವಿಜಯದ ಸ್ಮಾರಕವಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನಲ್ಲಿ ವಿಜಯನಾರಾಯಣ ದೇವಾಲಯ ಅಂದರೆ ಇಂದಿನ ಚೆನ್ನಕೇಶ ದೇವಾಲಯಗಳನ್ನು ಕಟ್ಟಿಸಿದನು. ಮುಂದೆ ಚಾಳುಕ್ಯರ ಜೊತೆ ಸ್ಪರ್ಧಿಸಿ ಚಕ್ರವರ್ತಿ ಎನಿಸಲು ಯಜ್ಞ ಯಾಗಾದಿಗಳನ್ನು ಮಾಡಬೇಕೆಂದು ತಿಳಿದು ವಿಷ್ಣುವರ್ಧನನು ಜೈನ ಸಂಪ್ರದಾಯವನ್ನು ತ್ಯಜಿಸಿ ವೈಷ್ಣವ ಧರ್ಮವನ್ನು ಸ್ವೀಕರಿಸಿ ತುಲಾಪುರುಷ, ಹಿರಣ್ಯಗರ್ಭ ಎಂಬ ಮುಂತಾದ ವಿಧಿಗಳನ್ನು ಮಾಡಿದ್ದನು. ಅವನ ರಾಣಿ ಶಾಂತಳೆಯು ನಾಟ್ಯ ಸರಸ್ವತಿ ಎಂದೇ ಪ್ರಸಿದ್ಧಿಯಾಗಿದ್ದಳು. ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಶ್ರೀ ಕೃಷ್ಣನ ಆರಾಧಕ ವೈಷ್ಣವ ಪಂಥದ ಸಂಸ್ಥಾಪಕರಾದ ಶ್ರೀ ರಾಮಾನುಜಾಚಾರ್ಯರಿಗೆ ಆಕರ್ಷಿತನಾಗಿ ಅವರಿಗೆ ತನ್ನ ರಾಜ್ಯದಲ್ಲಿ ಆಶ್ರಯವನ್ನು ನೀಡಿದ್ದನು. ವಿಷ್ಣುವರ್ಧನನು ತನ್ನ ಆಳ್ವಿಕೆ ಕಾಲದಲ್ಲಿ ಹಲವಾರು ದೇವಾಲಯಗಳನ್ನು ಕಟ್ಟಿಸಿದ್ದನು. ಅವುಗಳಲ್ಲಿ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಪ್ರಮುಖವಾಗಿದ್ದು ಇವುಗಳನ್ನು ಕ್ರಿಸ್ತಶಕ 2023ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಮೊದಲಿಗೆ ಬೇಲೂರು ಚೆನ್ನಕೇಶವ ದೇವಾಲಯದ ಬಗ್ಗೆ ತಿಳಿಯುವುದಾದರೆ ಕ್ರಿಸ್ತಶಕ 1117ರಲ್ಲಿ ಇದನ್ನು ನಿರ್ಮಿಸಿದ್ದು ಇದರ ಮುಖ್ಯ ಶಿಲ್ಪಿಗಳೆಂದರೆ ದಾಸೋಜ ಮತ್ತು ಅವನ ಮಗ ಚಾವಣ.
ಇದೊಂದು ವಿಷ್ಣುವಿನ ದೇವಾಲಯವಾಗಿದೆ. ಇಲ್ಲಿನ ಕಲಾತ್ಮಕ ಕೆತ್ತನೆಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ಈ ದೇವಾಲಯದಲ್ಲಿ ಪ್ರಾಚೀನ ಕಾಲದಿಂದ ಗುರುತ್ವಾಕರ್ಷಣರಹಿತವಾಗಿ ನಿಂತಿರುವ ಕಂಬವೊಂದು ಇಂದಿಗೂ ಕೂಡ ಅಲುಗಾಡದೆ ಹಾಗೇ ನಿಂತಿರುವುದು ಒಂದು ಅಚ್ಚರಿಯ ಸಂಗತಿಯಾಗಿದೆ. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಈ ದೇವಾಲಯವನ್ನು ವಿಷ್ಣುವರ್ಧನ ಸೇನಾನಿ ಕೇತುಮಲ್ಲನು ಕ್ರಿಸ್ತಶಕ 1121ರಲ್ಲಿ ಕಟ್ಟಿಸಿದನು. ಇದೊಂದು ಶಿವ ಆರಾಧನೆಯ ದೇವಾಲಯವಾಗಿದ್ದು, ಈ ದೇವಾಲಯವು 2 ದೇಗುಲಗಳ ಜೋಡಣೆಯಾಗಿದೆ. ಈ 2 ಮಂದಿರಗಳು ಅಕ್ಕಪಕ್ಕಗಳಲ್ಲಿದ್ದು, ಬಲಗೈಗಳನ್ನು ಜೋಡಿಸಿ ಒಂದು ಮಂದಿರದಿಂದ ಇನ್ನೊಂದು ಮಂದಿರಕ್ಕೆ ಹೋಗಲು ಹಾದಿ ಮಾಡಲಾಗಿದೆ. ಹೊರಗೋಡೆಗಳ ಶಿಲ್ಪವಂತೂ ಕಣ್ಣನ್ನು ತಣಿಸುತ್ತವೆ. ಇಲ್ಲಿನ ಕಲ್ಲಿನ ಕುಸುರಿನ ಕೆಲಸ ದಂತ ಶಿಲ್ಪಿಯ ಕೆಲಸವೇ ಎಂಬ ಭ್ರಮೆ ಹುಟ್ಟುತ್ತದೆ. ಇಲ್ಲಿನ ಸಾಲಭಂಜಿಕೆಯರಂತೂ ದೇಶ ವಿದೇಶಗಳ ಕಲಾ ವಿಮರ್ಶಕರ ಗಮನವನ್ನು ಸೆಳೆದಿವೆ. ಡಾಕ್ಟರ್ DVG ಯವರ ಅಂತಃಪುರ ಗೀತೆಗಳು ಎಂಬ ಕೃತಿಯು ಈ ದೇವಾಲಯಗಳನ್ನೇ ಕುರಿತು ಆದ ರಚನೆಯಾಗಿದೆ. ದ್ವಾರ ಸಮುದ್ರದ ಕೆರೆಯನ್ನು ಇಂದಿಗೂ ಸುಸ್ಥಿತಿಯಲ್ಲಿಡಲು ವಿನಯಾದಿತ್ಯನು ಅದಕ್ಕೆ ವಿಶೇಷವಾದ ಭದ್ರತೆ ಒದಗಿಸಿ ಅದನ್ನು ಕಾಲಕ್ರಮದಲ್ಲಿ ದುರಸ್ತಿ ಮಾಡಿಸಲು ಭೂಮಿ ಬಿಟ್ಟಿದ್ದನು. 3ನೇ ವೀರ ಬಲ್ಲಾಳ. ಇವನು ಹೊಯ್ಸಳ ವಂಶದ ಕೊನೆಯ ಅಗ್ರಗಣ್ಯ ಅರಸ ಎಂದರೆ ತಪ್ಪಾಗಲಾರದು. ಈತ ಪಟ್ಟಕ್ಕೇರಿದಾಗ ಇವನಿಗೆ 28 ವರ್ಷ ವಯಸ್ಸಾಗಿದ್ದು, ಆರಂಭದಲ್ಲಿಯೇ ಹಲವಾರು ದಿಗ್ವಿಜಯಗಳಿಂದ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ತಮಿಳುನಾಡಿನ ಪಾಂಡ್ಯ ರಾಜ್ಯದಲ್ಲಿ ಉತ್ತರಾಧಿಕಾರಕ್ಕಾಗಿ ಸಹೋದರರಾದ ವೀರಪಾಂಡ್ಯ ಮತ್ತು ಸುಂದರ ಪಾಂಡ್ಯರ ನಡುವೆ ನಡೆದ ಕಲಹದಲ್ಲಿ 3ನೇ ಬಲ್ಲಾಳನು ಸುಂದರ ಪಾಂಡ್ಯರ ಪರ ಹೋರಾಡಲು ತಮಿಳುನಾಡಿಗೆ ಹೋಗಿದ್ದಾಗ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನೆಯು ಮಲ್ಲಿಕಾಫರ್ನ ನೇತೃತ್ವದಲ್ಲಿ ಕ್ರಿಸ್ತಶಕ 1311ರ ಆರಂಭದಲ್ಲಿ ದ್ವಾರಸಮುದ್ರದ ಮೇಲೆ ದಾಳಿ ಮಾಡಿತು. ವಿಷಯ ತಿಳಿದ ಬಲ್ಲಾಳನು ದ್ವಾರಸಮುದ್ರಕ್ಕೆ ಮರಳಿ ರಾಜಧಾನಿಯನ್ನು ರಕ್ಷಿಸಲು ಸೋತು ಕೊನೆಗೆ ವಿಧಿಯಿಲ್ಲದೆ ಮಲ್ಲಿಕಾಫರ್ನಿಗೆ ಶರಣಾಗಿ ಅಪಾರ ಧನವನ್ನು ಆನೆಗಳನ್ನು ಕಪ್ಪ ಕಾಣಿಕೆಯಾಗಿ ನೀಡಿದನು. ಮಲ್ಲಿಕಾಫರ್ನ ದಾಳಿಯಿಂದ ದಕ್ಷಿಣ ಭಾರತದ ಗಣ್ಯ ರಾಜ ಮನೆತನಗಳೆಲ್ಲ ಕಣ್ಮರೆಯಾಗಿ ಹೊಯ್ಸಳರಷ್ಟೇ ಉಳಿದಂತಾಗಿತ್ತು. ಮಧುರೆಯಲ್ಲಿ ಸ್ಥಾಪನೆಗೊಂಡ ಮುಸ್ಲಿಂ ರಾಜ್ಯವೊಂದನ್ನು ನಾಶಗೊಳಿಸಬೇಕೆಂಬ ಯತ್ನವನ್ನು ಸತತವಾಗಿ ನಡೆಸಿದ ಬಲ್ಲಾಳ ಕ್ರಿಸ್ತಶಕ 1343ರ ಆರಂಭದಲ್ಲಿ ಅಲ್ಲಿ ನಡೆದ ಯುದ್ಧವೊಂದರಲ್ಲಿ ಎದುರಾಳಿಗಳಿಗೆ ಸೆರೆ ಸಿಕ್ಕನು. ಅವನನ್ನು ಕಂಬಕ್ಕೆ ಕಟ್ಟಿ ಜೀವಂತವಾಗಿ ಚರ್ಮ ಸುಲಿದು ವಿಕೃತವಾಗಿ ಕೊಲ್ಲಲಾಯಿತು ಎಂದು ಇತಿಹಾಸಕಾರ ಇಬ್ನ ಬತೂತನು ತಿಳಿಸಿದ್ದಾನೆ. 50 ವರ್ಷಕ್ಕೂ ದೀರ್ಘಕಾಲ ಆಳಿದ ಈ 3ನೇ ಬಲ್ಲಾಳ ತೀರಿಕೊಂಡ ನಂತರ ಅವನ ಮಗ ವೀರ ವಿರೂಪಾಕ್ಷ ಬಲ್ಲಾಳನಿಗೆ ಪಟ್ಟವಾದರೂ ಆತನು 1346ರಲ್ಲಿ ಅನಾರೋಗ್ಯ ಸಮಸ್ಯೆಯಿಂದ ತೀರಿಕೊಂಡನು. ಅಲ್ಲಿಗೆ ಹೊಯ್ಸಳ ವಂಶದ ಕೊನೆಯಾಯಿತು. ಅಷ್ಟೊತ್ತಿಗಾಗಲೇ ಉತ್ತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾಗಿತ್ತು. ಹರಿಹರ ಬಲ್ಲಾಳನಿಗೆ ರಕ್ತ ಸಂಬಂಧಿಯೂ ಆಗಿದ್ದ. ದಕ್ಷಿಣ ಭಾರತದಲ್ಲಿ ಕಾಣಿಸಿಕೊಂಡ ಪರಕೀಯ ಆಕ್ರಮಣದ ಸಂಧಿಕಾಲದ ಕತ್ತಲಲ್ಲಿ ಮುಮ್ಮಡಿ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿಯಂತಿದ್ದಾನೆ. ಹೀಗೆ ಹೊಯ್ಸಳ ರಾಜವಂಶದ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಇವತ್ತಿಗೂ ಕೂಡ ಕರುನಾಡು ಎಂದ ತಕ್ಷಣ ಈ ಕನ್ನಡ ನಾಡನ್ನಾಡಿದ ಎಷ್ಟೋ ರಾಜ ಮನೆತನಗಳ ಪೈಕಿ ಹೊಯ್ಸಳರ ವಂಶವು ಈ ನಾಡಿಗೆ ಮಹತ್ತರ ಕಾಣಿಕೆಗಳನ್ನು ಬಿಟ್ಟು ಹೋಗಿದೆ. ಇಷ್ಟ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.